ರಿಕ್ಷಾ ಬರ್ತಾ ಇದೆ, ರಿಕ್ಷಾದಲ್ಲಿ ಹೋಗ್ತೀವಿ. ಅಲ್ಲಿ ಮುಂದೆ ಒಂದು ಗಾಂಧಿ ಪಾರ್ಕ್ ಇದೆ, ಆ ಗಾಂಧಿ ಪಾर्क तोड़ती निम्गे। आप कितने साल से कर रहे हैं भैया ये काम? 20 साल से। बहुत मेहनत तो लगती होगी इसमें। बगैर मेहनत कैसे भैया पैसा आएगा? मेहनत तो है ही है। तो कितना आपको महीने में कितना कमा लेते होंगे मेहनत से? मतलब अंदाजन अंदाज डेली नहीं आते जाते, नहीं आता। 8,000 जैसे डेली नहीं कमाते कि अंदाजा कहेंगे कितना, तय कि 200 250 300 रुपया यही कमाई होता है। तो एक 5,000 कमा लेंगे क्या? 5,000 महीने का? हाँ, इतना चला इतना से क्या होगा? इतना तो नहीं होगा। खेती बाड़ी के लिए काम करते हैं। अच्छा ठीक है भैया, हम लोग अभी बैठेंगे, ठीक है? ಲ್ಲಿ ನಾವು ಬರೀ ಕ್ಯಾಬ್ ಆಟೋದಲ್ಲಿ ಹೋಗ್ತಾ ಇದ್ವಿ, ಫಸ್ಟ್ ಟೈಮ್ ಸೈಕಲ್ ರಿಕ್ಷಾದಲ್ಲಿ ಹೋಗ್ತಾ ಇದೀವಿ. ಚೈಲ್ಡ್ಹುಡ್ ನೆನಪಾಗ್ತಾ ಇಲ್ವಾ? ಚೈಲ್ಡ್ಹುಡ್ ಅಲ್ಲಿ ಸೈಕಲ್ ಅಲ್ಲಿ ಹೋಗ್ತಾ ಇದ್ವಿ, ಹಿಂದೆ ಎತ್ತಿನಗಡೆಯಲ್ಲಿ ಹೋಗ್ತಿದ್ವಲ್ಲ ಅದೇ ಫೀಲ್ ಆಗ್ತಿದೆ. ಎತ್ತಿನಗಡೆಯಲ್ಲಿ ಹೆಂಗ್ ಎತ್ತಾಕ್ ಹೋಗ್ತಾ ಇರುತ್ತಲ್ವಾ ಅದೇ ಫೀಲ್ ಆಗ್ತಿದೆ. ಮಸ್ತ್ ಮಜಾ ಬರ್ತಿದೆ ಗುರು, ಇದು ಒಂಥರ ಡಿಫ್ರೆಂಟ್ ಆಗಿ ಸಖತ್ ಮಜಾ ಆಗಿರೋ. ನಾನ್ ಚಿಕ್ಕವನಿದ್ದಾಗ ನಾವು ಸೈಕಲ್ ನಲ್ಲಿ ಕೂತ್ಕೊಂಡು ಹೋಗ್ತಿದ್ವಲ್ಲ, ಆ ತರ ಮಜಾ ಬರ್ತಾ ಇದೆ. ನನಗೆ ಎತ್ತಿನ ಗಾಡಿ ಫೀಲ್ ಆಗ್ತಿದೆ. ಎತ್ತಿನ ಗಾಡಿನಾ? ಅರೆ ಪಾಪ ಅಣ್ಣ ಫುಲ್ ಕಷ್ಟಪಟ್ಟು ದುಡಿದಿದ್ದಾರೆ ಸೈಕಲ್. ಇಲ್ಲ ಅಪ್ ಡೌನ್ಸ್ ಎಲ್ಲ ಇದೆ, ಎಷ್ಟು ಎಫರ್ಟ್ ಹಾಕಿ ಸೈಕಲ್ ರಿಕ್ಷಾ ಓಡಿಸ್ತಿದ್ದಾರೆ ಗುರು. ಇಲ್ಲಿ ಏನ್ ಸ್ಕ್ಯಾಮ್ ನೋಡು, ನಮ್ಮ ಅಮ್ಮಂಗ್ ಕಳಿಸ್ತಲ್ಲ ಆ ರಿಕ್ಷಾದಲ್ಲಿ, ಅವ್ನು 100 ರೂಪಾಯಿ ಇಸ್ಕೊಂಡ, ನೀವು ಅಣ್ಣ 60 ರೂಪಾಯಿ ಅಂತ ಅಂದ. ನೋಡ್ರು ಅಲ್ಲೇ ಸ್ಕ್ಯಾಮ್. ಎಷ್ಟು ಸ್ಕ್ಯಾಮ್ ಇದೆ. ಹೊರಗಡೆಯಿಂದ ಬಂದವರು ಫಸ್ಟ್ ರಿಕ್ಷಾದಲ್ಲಿ ಹತ್ತಿರಲ್ಲ ಕೇಳ್ಕೊಳ್ಳಿ, ಯಾಕಂದ್ರೆ ನಾವು ಫಸ್ಟ್ ರಿಕ್ಷಾದಲ್ಲಿ ನಮ್ಮ ಫ್ಯಾಮಿಲಿ ಕಳ್ಸಿದ್ವಿ, 100 ಚಾರ್ಜ್ ಮಾಡಿದ್ರು. ಇಲ್ಲಿ ನಮಗೆ 60 ರುಪೀಸ್ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ರೇಟ್ ತಿಳ್ಕೊಳ್ಳಿ, ಆಮೇಲೆ ರಿಕ್ಷಾ ಹತ್ತಿ. ನಮ್ ತರ ಬಕರಾಗ ಹೋಗ್ಬೇಡಿ ಫಸ್ಟ್ ಟೈಮ್ ಅಲ್ಲಿ. ನಾನೇನೋ ಸೈಕಲ್ ತುಳಿಯೋದು ಈಸಿ ಅನ್ಕೊಂಡ್ಬಿಟ್ಟಿದ್ದೆ. ಅಪ್ಪಲ್ಲೆಲ್ಲ ಸೈಕಲ್ ಹೊಡಿಬೇಕು, ಆಗಲ್ಲ, ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅಲ್ಲೆಲ್ಲ ತಳ್ಕೊಂಡು ಹೋಗ್ಬೇಕು, ಅವ್ರು ತಳ್ಳಿ ಪುಷ್ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಒಂಥರ ಕೇಳಿ ಎಕ್ಸ್ಪೀರಿಯನ್ಸ್ ಇದೆ. ತುಂಬಾ ಸ್ಟ್ರೆಂತ್ ಬೇಕು ಸೈಕಲ್ ತುಳಿಯಕ್ಕೂ. ಬಟ್ ಒಂಥರ ನೋಡಕ್ ಮಜಾ ಬರ್ತಿದೆ. ಬನ್ನಿ ಸಿಟಿ ತೋರಿಸ್ತೀನಿ, ಸಿಟಿ ಹೇಗಿದೆ ಇದೆಲ್ಲ. ಅಲ್ಲ ಈ ಅಣ್ಣನ್ ಮಾತಾಡ್ತೀವಿ ಗುರು, 5,000 ದುಡಿಯೋದು ಕಷ್ಟ ಇದೆ ಅಂತ ಸೈಕಲ್ ಅಲ್ಲಿ. ತುಂಬಾ ಕಷ್ಟ ಪಡ್ತಾರೆ, ಯಾಕಂದ್ರೆ ಅವರಿಗೆ ತುಂಬಾ ಕಮ್ಮಿ ಕೊಡ್ತಾರಂತೆ ಬಾಡಿಗೆಯಲ್ಲಿ. ಕಷ್ಟಪಟ್ಟು ಹೇಗೋ ಮಾಡ್ತಿದ್ದಾರೆ. ಅವ್ರಿಗೂ ನಾವು ನಮ್ ಕೈ ಎಷ್ಟಾಗುತ್ತೆ ಸಹಾಯ ಮಾಡೋಣ ಗುರು. ಏನ್ ಗೊತ್ತಾ, ಮ್ಯಾಕ್ಸಿಮಮ್ ಒಂದು 800 ರೂಪಾಯಿ ಆದ್ರೆ ಹೆಚ್ಚು ಅಂತ ಹೇಳ್ತವ್ರೆ. ಯಾಕಂದ್ರೆ ಇಲ್ಲಿ ತುಂಬಾ ಕಮ್ಮಿ ಕೊಡ್ತಾರೆ, 20 ರೂಪಾಯಿ 30 ರೂಪಾಯಿ ಕೊಡ್ತಾರೆ. 20-30 ರೂಪಾಯಿ ಇಲ್ಲಿ 2 ಕಿಲೋಮೀಟರ್ 3 ಕಿಲೋಮೀಟರ್ ಕರ್ಕೊಂಡು ಹೋದ್ರೆ ಈಗ ಅವ್ರಿಗೆ ಕಷ್ಟಪಟ್ಟು ಹೇಗೆ ದುಡಿತಾರೆ. 800 ರೂಪಾಯಿ ಆಗೋದು ಕಷ್ಟ ಆಗಿರುತ್ತೆ ಅಲ್ಲಿ. ಮಗ ಯಾರಾದ್ರೂ ಲೋಕಲ್ ಆಗಿದ್ರೆ ಈ ಅಣ್ಣ 60 ರೂಪಾಯಿ ಇಲ್ಲ 30 ರೂಪಾಯಿ ಡೀಲ್ ಮಾಡ್ತಾ ಇದ್ರು ಅನ್ಸುತ್ತೆ ಮೋಸ್ಟ್ಲಿ, ಅಲ್ವಾ? ಅದು ಕರೆಕ್ಟ್. ಯಾಕಂದ್ರೆ ನಾವು ಫಸ್ಟ್ ಕೇಳಿದಾಗ ನಮಗೆ ಟೂರಿಸ್ಟ್ ಅಂತ ಹೇಳಿ 100 ರೂಪಾಯಿ ಚಾರ್ಜ್ ಮಾಡಿದ್ರು. ಇಲ್ಲ ಅಣ್ಣ ನೋಡಿ ಹಾಕೊಡಿ ಅಂತ ಹೇಳಿದ್ಕೆ ನಮಗೆ 60 ರೂಪೀಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಲೋಕಲ್ ಆದ್ರೆ 20 ರೂಪಾಯಿ 30 ರೂಪಾಯಿ ಕರ್ಕೊಂಡು ಹೋಗ್ತಾರಂತೆ. ಆದ್ರೂ ಮಜಾ ಇದೆ ಗುರು. ಬಿಹಾರ ಒಂದೇನೋ ಬೇರೆ ಸ್ಟೇಟ್ ಅಂದ್ರೆ ನಾರ್ತ್ ಇಂಡಿಯನ್ ಕರ್ನಾಟಕ, ನಾರ್ತ್ ಇಂಡಿಯನ್ ಸ್ಟೇಟ್ ನಾವು ಯಾವ್ದು ನೋಡಿರ್ಲಿಲ್ಲ. ಮಜಾ ಇದೆ ಅಲ್ವಾ? ತುಂಬಾ ಕ್ರೇಜಿ ಇದೆ. ಆದ್ರೆ ಚಳಿ ತುಂಬಾ ಇದೆ ಇಲ್ಲಿ. ಟೈಮ್ ಈಗ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ, ಅಂದ್ರೂ ಇಷ್ಟೊಂದು ಚಳಿ ಇದೆ. ಕ್ಯಾಪ್ ಹಾಕೊಂಡ್ ಬರ್ತಾ ಇದ್ದೀನಿ, ತುಂಬಾ ಚಳಿ ಇದೆ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಇದು. ಯಾಕಂದ್ರೆ ನಮ್ ವೇಟ್ ನಾವು ಇಬ್ರು ಒಂದ್ 80 kg ಇದೀವ. ಅದ್ರಲ್ಲಿ ಸೈಕಲ್ ಒಂದು 60 kg ಇದೆ. ಕರೆಕ್ಟ್. ಅಲ್ಲಿಗೆ ಎಷ್ಟಾಯ್ತು? 120 kg ಹತ್ತತ್ರ ಆಯ್ತು. ಕಷ್ಟ ಗುರು. ಫಸ್ಟ್ ಮ್ಯಾಚ್ ಕಲಿಯಲ್ಲಿ 180 ಹೆಂಗ್ಲ ಆಗುತ್ತೆ. ಫಸ್ಟ್ ಮ್ಯಾಚ್ ಕಲ್ಕೊಂಬರ ಯಾರು ಅಪ್ರಾಕ್ಸಿಮೇಟ್ಲಿ ಹೇಳ್ದೆ ಮಾಮ್ಸ್. ಏನು ಅಪ್ರಾಕ್ಸಿಮೇಟ್ಲಿ ಅದು 80 160 ಅದಕ್ಕೆ 60 ಸೈಕಲ್ 60 120 ಆಗ್ಲಿಲ್ವಾ? 120 ಮಾಮ್. ಯಾರ ನಿಂಗೆ ಮ್ಯಾಚ್ ಹಚ್ಚಿದ್ದು? ಒಂದೇ ಸ್ಕೂಲಲ್ಲಿ ಓದೋದ್ರಲ್ಲ, ರೊಟೇಟ್ ಮಾಡ್ಕೊಂಡು ಒಂದೇ ಸ್ಕೂಲಲ್ಲಿ. ನಮ್ಮ ನೋಡಿ PMRC ಪಟ್ನಾ ಮೆಟ್ರೋ ರೈಲು ಸಾಕಾದಾಗ ಇನ್ನೂ ರೆಡಿ ಆಗ್ತಾ ಇದೆ. ಮೋಸ್ಟ್ಲಿ ಅಂಡರ್ ಗ್ರೌಂಡ್ ಎಲ್ಲ ನಮ್ಮ ಬೆಂಗಳೂರಲ್ಲಿ ಇದಾಕಿದಾರಲ್ಲ ಗೃಹ ಬ್ರಿಡ್ಜ್ಗಳು, ಆ ಥರ ಏನಿಲ್ಲ ಇಲ್ಲಿ. ಅಂಡರ್ ಗ್ರೌಂಡ್ ಮೋಸ್ಟ್ಲಿ. क्या बोल रहे हैं भैया? कह रहे हैं कि आप लोग को दोबारा रहेगा तो बाल बच्चा पढ़ा रहे हैं तो आगे बढ़ जाएंगे कभी। जरूर दुआ करेंगे भैया, हमसे जो मदद होगा वो भी करेंगे. ठीक है, थैंक यू भैया. ಮಂಚನ ಪ್ರಾಮಾಣಿಕತೆ ಮೆಚ್ಚಿ ನಮ್ಮ ಹುಡುಗ ಇವರಿಗೆ 50 ರೂಪಾಯಿ ಜಾಸ್ತಿ ಕೊಟ್ಟ. ಯಾಕಂದ್ರೆ ಬೇರೆ ರಿಕ್ಷಾದವರೆಲ್ಲ 100 ರೂಪಾಯಿ ತಗೊಂತಾ ಇದ್ರು ಗಾಂಧಿ ಮೈದಾನಿಗೆ. ಬಟ್ ಇವ್ರು ನಿಯತ್ತಾಗಿ 50 ರೂಪಾಯಿ ಇಸ್ಕೊಂಡಿದ್ರು. ಹಾಗಾಗಿ ನಮ್ಮ ಹುಡುಗ ಅವ್ರ ನಿಯತ್ ಮೆಚ್ಚಿ 50 ರೂಪಾಯಿ ಜಾಸ್ತಿ ಕೊಟ್ಟು ಬಂದ. ಸೊ ಫೈನಲಿ ಗಾಂಧಿ ಮೈದಾನಕ್ಕೆ ನಾವು ರೀಚ್ ಆಗ್ತೀವಿ. ಗಾಂಧಿ ಮೈದಾನದ ಇತಿಹಾಸವನ್ನು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಇದನ್ನ ಪಟ್ನಾ ಲಾನ್ಸ್ ಅಂತ ಕರೀತಾ ಇದ್ರು. ಇಲ್ಲಿ ಬ್ರಿಟಿಷರು ಗೋಲ್ಫ್ ಮತ್ತೆ ಪೋಲೋ ಆಡ್ತಾ ಇದ್ರು. 1917ರಲ್ಲಿ ಚಂಪಾರಣ್ ಸತ್ಯಾಗ್ರಹ ಮತ್ತೆ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಪ್ರಮುಖ ಕೇಂದ್ರವಾಗಿತ್ತು ಗಾಂಧಿ ಮೈದಾನ. ಇದೇ ಮೈದಾನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಭಾರಿ ಜನ ಸಮೂಹವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. 1948ರಲ್ಲಿ ಈ ಮೈದಾನದ ಹೆಸರು ಬದಲಾಯಿಸಿ ಗಾಂಧಿ ಮೈದಾನ ಅಂತ ಇಡಲಾಯಿತು. ನಾವು ಹೋಗಿದ್ದ ದಿನ ಗಾಂಧಿ ಮೈದಾನದಲ್ಲಿ ಫರ್ನಿಚರ್ ಮೇಳ ಹಾಕಿದ್ದ. ಆ ಮೇಳದಲ್ಲಿ ನಾನಾ ತರಹದ ಫರ್ನಿಚರ್ಗಳಿತ್ತು, ಕಡಿಮೆ ದರದಲ್ಲಿ ಸಿಗ್ತಾ ಇತ್ತು. ಹಾಗೆ ಸ್ವಲ್ಪ ಮುಂದೆ ಹೋದಾಗ ಕೆಲವು ಹುಡುಗರು ತನ್ನ ಸ್ವಂತಕ್ಕೆ ಟೈರ್ ಕಟ್ಕೊಂಡು ಓಡ್ತಾ ಇದ್ರು. ಏನಿಬ್ರು ಓಡ್ತಾ ಇದ್ದೀರಾ ಅಂತ ಹೋಗಿ ಮಾತಾಡ್ಸಿದ್ದಕ್ಕೆ, ಇಲ್ಲ ನಾವು ಬಿಹಾರ್ ಪೊಲೀಸಿಗೆ ಜಾಯಿನ್ ಆಗ್ಬೇಕು, ಹಾಗಾಗಿ ಪ್ರತಿನಿತ್ಯ ನಾವು ಈ ತರ ಓಡ್ತೀವಿ ಅಂತ ಅಂದ್ರು. ಅವ್ರ ಕಷ್ಟ ನೋಡಿ ನನಗೆ ಖುಷಿ ಆಯ್ತು. ನಿಜವಾಗ್ಲು ಎಷ್ಟೆಲ್ಲ ಕಷ್ಟ ಪಡ್ತಾ ಇದಾರಲ್ಲ ಒಂದು ಗೌರ್ಮೆಂಟ್ ಜಾಬ್ಗೋಸ್ಕರ ಅಂತ ಖುಷಿ ಆಯ್ತು.
ನಾವು ಕರ್ನಾಟಕದಿಂದ ಬಂದಿದ್ದೀವಿ, ನಿಮ್ಮ ಶ್ರಮೆ ನೋಡಿ ನನಗೆ ತುಂಬ ಖುಷಿ ಆಯಿತು ಅಂದಾಗ ಇನ್ನೂ ಆ ಹುಡುಗರು ಖುಷಿ ಪಟ್ಟರು. ಮತ್ತು ನಮಗೂ ಕರ್ನಾಟಕ ಇಷ್ಟ ಅಂತ ಹೇಳಿದ್ರು. ಸ್ವಲ್ಪ ಓಡುವಾಗ ಮೈಕಲ್ಲಿ ವಾಯ್ಸ್ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ, ಹಾಗಾಗಿ ಮೇಲ್ಗಡೆಯಿಂದನೇ ವಾಯ್ಸ್ ಓಡ್ಕೊಡ್ತಾ ಇದ್ದೀನಿ. ಇದಕ್ಕೆ ಇಷ್ಟು ಸವಲತ್ತಿದ್ರು ಯಾರು ಇಷ್ಟು ಕಷ್ಟಪಡ್ತಾ ಇಲ್ಲ. ಇದಕ್ಕೆ ಮ್ಯಾಕ್ಸಿಮಮ್ ಅಥ್ಲೀಟ್ಸ್ ಎಲ್ಲ ಬಿಹಾರಿಂದ ಬರೋದು ಏನಕ್ಕೆ ಇದೇ ರೀಸನ್, ಫುಲ್ ಕಷ್ಟಪಡ್ತಾರೆ ಜನ. ಹಾಗಾಗಿ ಸೊ ಅಷ್ಟೇ ನೋಡಿ, ನನ್ನ ಜೊತೆ ನನ್ನ ಕ್ಯಾಮ್ರಾಮನ್ ನಮ್ಮ ಹುಡುಗನ ಅವನಿಗೆ ಓಡಿಸ್ಬಿಟ್ಟಿದ್ದೀನಿ. ಬಟ್ ಮಜಾ ಇತ್ತು. ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಹ್ಯಾಂಡ್ಲೂಮ್ ಮೇಳ ಹಾಕಿದ್ದ. ಆ ಹ್ಯಾಂಡ್ಲೂಮ್ ಮೇಳದಲ್ಲಿ ಪ್ರತಿಯೊಂದು ಸ್ಟೇಟಿನ ಪ್ರಸಿದ್ಧ ಬಟ್ಟೆಗಳ ಅಂಗಡಿಯನ್ನು ಇಟ್ಟಿದ್ರು. ಅಲ್ಲಿ ಮೋಸ್ಟ್ಲಿ ಎಲ್ಲ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಅಂಗಡಿಗಳಿತ್ತು, ಸೌತ್ ಇಂಡಿಯನ್ ಸ್ಟೇಟ್ಸ್ ಅಂಗಡಿಗಳು ಯಾವುದು ನನಗೆ ಕಾಣಲಿಲ್ಲ. ನಾವು ಅಲ್ಲಿ ಒಂದು ಬನಾರಸಿ ಹ್ಯಾಂಡ್ಲೂಮ್ ಅಂಗಡಿಗೆ ಹೋಗ್ತೀವಿ. ಅಲ್ಲಿ ತುಂಬಾ ಚೆನ್ನಾಗಿರೋ ಸೀರೆಗಳಿತ್ತು. ನಮ್ಮ ಹುಡುಗ ಅವ್ರ ತಾಯಿಗೋಸ್ಕರ ಒಂದು ಹ್ಯಾಂಡ್ ಮೇಡ್ ಬನಾರಸಿ ಸಿಲ್ಕ್ ಸ್ಯಾರಿ ಸೆಲೆಕ್ಟ್ ಮಾಡ್ದ. ಈ ಅಂಗಡಿಯಲ್ಲಿ ತುಂಬಾ ಡಿಸೈನ್ ಸ್ಯಾರೀಸ್ ಇತ್ತು, ತುಂಬಾ ವೆರೈಟೀಸ್ ಇತ್ತು. ಹ್ಯಾಂಡ್ ಮೇಡ್ ಇರೋದ್ರಿಂದ ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿತ್ತು. ಗುರು ಸ್ಯಾರಿ ತೊಗೊಂಡಿಲ್ಲ, ಎಷ್ಟು ಬಿತ್ತು? ಅದು ಸ್ಯಾರಿ ನನಗೆ 4,800 ರೂಪಾಯಿ ಬಿತ್ತು. 7,000 ರೂಪಾಯಿ ಇತ್ತು. ಹ್ಯಾಂಡ್ ವರ್ಕ್ ಇದೆ ಸರ್, ತುಂಬ ಎಫರ್ಟ್ ಆಗುತ್ತೆ ಅಂತ. ಹೌದಾ? ಬಟ್ ಸ್ಟಿಲ್ ಹೇಗೆ ಆರ್ಗ್ಯುಮೆಂಟ್ ಮಾಡಿ 4,800 ರುಪೀಸಿಗೆ ಕೊಟ್ಟರು 7,000. ಹೌದಾ? ನಿಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯ್ತು ಬಿಡೋದು. ಬಟ್ ಹ್ಯಾಂಡ್ ಮೇಡ್ ಅಲ್ವಾ ಬನಾರಸಿ ಸಾಡಿ, ಹಂಗಾಗಿ ಕೊಡ್ಬೋದು ಮಗ. ಹ್ಯಾಂಡ್ ಮೇಡ್ ಅವ್ರಿಗೆ ಒಂದು ವಿಡಿಯೋ ತೋರಿಸಿದ್ರು, ಅದು ನಾವು ಕೇಳಿದ್ವಿ, ವಿಡಿಯೋ ಕೊಟ್ಟಿಲ್ಲ. ಅವ್ರು ತೋರಿಸಿದ್ರು ಯಾವ ಥರ ಸಣ್ಣ ಸಣ್ಣ ಡಿಸೈನ್ನ ಸೂಜಿಯಲ್ಲಿ ಥ್ರೆಡ್ ಅಂದರೆ ವರ್ಕ್ ಯಾವ ಥರ ಮಾಡೋದು, ತುಂಬ ಕ್ಲೀನಾಗಿ ತೋರಿಸಿದ್ರು ವರ್ಕ್ ಮಾಡೋದನ್ನ. ಇದು ತುಂಬ ಇಷ್ಟ ಆಯಿತು ವರ್ಕು. ಅದು ನೋಡೇ ಇದು ಅವ್ರು ಹೇಳಿದ ಪ್ರೈಸು ಕೊಡ್ಬೋದು ಅಷ್ಟು. 7,000 ಕೂಡ ವರ್ತ್ ಅನಿಸ್ತು ನನಗೆ, ತೊಗೊಂಡಿತ್ತು. ಬಟ್ ಹೇಗೆ ಮಾಡಿ ಡಿಸ್ಕೌಂಟ್ ಒಂದು ಮೆಮೊರಿಗೆ ಬೇಕಲ್ಲ ಮಾಮ್. ಒಂದು ಮೆಮೊರಿ ತೊಗೊಬೇಕು. ಹೌದು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ಅವ್ರಿಗೆ ವಿಡಿಯೋ ಮಾಡೋಕ್ಕೆ ಹೇಳಿದ್ವಿ, ಅಂಗಡಿದು ವಿಡಿಯೋ ಮಾಡ್ಬೋದಾ ಅಂತ. ಬಟ್ ಅವ್ರ ಪರ್ಮಿಷನ್ ಬಿಟ್ಟಿಲ್ಲ, ಇಲ್ಲ ಅಲೋ ಇಲ್ಲ, ಪರ್ಮಿಷನ್ ಇಲ್ಲದೆ ನಾವು ವಿಡಿಯೋ ಮಾಡಲ್ಲ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬೇರೆ ಕಡೆ ಪ್ಲೇಸಲ್ಲಿ ಹೋಗಿ ತೋರಿಸ್ತೀವಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ಬಿಹಾರ್ ಸಿರೀಸ್ ಮುಗೀತು. ನಿಮಗೆ ವಿಡಿಯೋಗಳು ಇಷ್ಟ ಆಯಿತು ಅನ್ಕೊಂತೀನಿ. ನೆಕ್ಸ್ಟ್ ನಾನು ದಿಲ್ಲಿ ಮತ್ತೆ ಆಗ್ರಾಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿನ ವಿಡಿಯೋಸ್ ಹಾಕ್ತೀನಿ. ಇದೇ ಥರ ವಿಡಿಯೋಸ್ನ ಲೈಕ್ ಮಾಡ್ತಾ ಇರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.